ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ಕಾವ್ಯ. ಮೊದಲಿಗೆ ಮುಖ್ಯಾಂಶಗಳು. ದಾನ ಮಾಡುವ ಚಿಂತನೆ ಮನಸ್ಸು ಎಲ್ಲರಿಗೂ ಬರುವುದಿಲ್ಲ, ಅವಕಾಶ ಇದ್ದಾಗ ಮಾಡಬೇಕು. ಮಾಜಿ ಸಚಿವ ಹೇಮಂಜು ಹೇಳಿಕೆ. ಆಗಸ್ಟ್ 31ರಂದು ಹಾಸನದಲ್ಲಿ ಸಂವಿಧಾನ ಓದು ಅಭಿಯಾನ, ಕರ್ನಾಟಕ ರಾಜ್ಯ ಕೇಂದ್ರ ಸದಸ್ಯ ಬಿ ರಾಜಶೇಖರ್ ಮೂರ್ತಿ ಹೇಳಿಕೆ. ಬೆನ್ನು ಭಾಗದಲ್ಲಿ ನೂತನ ತಂತ್ರಜ್ಞಾನದ ಮೂಲಕ ಮಂಜುನಾಥ ಆಸ್ಪತ್ರೆಯಲ್ಲಿ 6 ತಿಂಗಳ ಮಗುವಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ, ನರಯೋಗ ತಜ್ಞ ಡಾಕ್ಟರ್ ಅಮೋಘ್ ಗೌಡ ಹೇಳಿಕೆ. ದಿಂಡಿಘಟ್ಟ ಗ್ರಾಮದ ಸರ್ವೆ ನಂಬರ್ 1ರಲ್ಲಿ ವಾಸವಿದ್ದ ಮನೆ ಧ್ವಂಸ, ಕಾನೂನು ಕ್ರಮ ಕೈಗೊಂಡು ರಕ್ಷಣೆಗೆ ಮನೆ ಮಾಲೀಕರ ಮನವಿ. ದಿಂಡಿಘಟ್ಟ ಗ್ರಾಮದಲ್ಲಿ ನೆಲೆಸಮ ಆಗಿರುವುದು ಅನಧಿಕೃತ ಮನೆಗಳು, ಪಾಳ್ಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭವ್ಯ ಪುರುಷೋತ್ತಮ್ ಹೇಳಿಕೆ. ವಾರ್ತೆಗಳ ವಿವರ. ಶಾಲಾ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಬಡ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರು ವ್ಯವಸ್ಥೆ ಮತ್ತು ನೋಟ್ಬುಕ್ ವಿತರಿಸುವ ಪುಣ್ಯದ ಕೆಲಸ ಅವಕಾಶ ಇದ್ದಾಗ ಮಾತ್ರ ಮಾಡಬೇಕು ಎಂದು ಶಾಸಕ ಹೇಮಂಜು ತಿಳಿಸಿದರು. ಬೈಚನಹಳ್ಳಿ ಪ್ರೌಢಶಾಲೆ ಆವರಣದಲ್ಲಿ ಶಾಲೆ ಆವರಣದಲ್ಲಿ ಕಾಲೇಜು ಮಕ್ಕಳಿಗೆ ನೋಟ್ಬುಕ್, ನೀರು ಶುದ್ಧೀಕರಣ ಯಂತ್ರವನ್ನು ಉದ್ಘಾಟಿಸಿ ಮಾತನಾಡಿ, ಇದೊಂದು ವಿಶೇಷ ಕಾರ್ಯಕ್ರಮ. ದಾನ ಮಾಡುವ ಚಿಂತನೆ ಮನಸ್ಸು ಎಲ್ಲರಿಗೂ ಬರುವುದಿಲ್ಲ. ಗಾಂಧಿನಗರ ದಿವಾಕರ್ ಅವರು ಶಾಲಾ ಮಕ್ಕಳಿಗೆ ಶುದ್ಧ ನೀರು ಯಂತ್ರ ಮತ್ತು 20,000 ನೋಟ್ಬುಕ್ ನೀಡುತ್ತಿರುವುದು ಸಂತೋಷದ ವಿಷಯ. ಪುಸ್ತಕಕ್ಕೆ ಬೆಲೆ ಕಟ್ಟಬಹುದು ಹೊರತು ಕೊಡಬೇಕೆಂಬ ಮನಸ್ಸಿಗೆ ಬೆಲೆ ಕಟ್ಟಲಾಗದು. ಹಳೆ ವಿದ್ಯಾರ್ಥಿಗಳ ಸಂಘ ರಚಿಸಿ ಎಲ್ಲರನ್ನ ಒಟ್ಟುಗೂಡಿಸಿ ಶಾಲಾ ಕಾಲೇಜುಗಳ ಅಭಿವೃದ್ಧಿಗೆ ಮುಂದಾಗಬೇಕು ಎಂದು ಹೇಳಿದರು. ನಿಮಗೆ ಆ ಪುಸ್ತಕ ಹಂಚೋದಿಕ್ಕೆ ಪ್ರೇರಣೆ ಭಗವಂತ ನಿಮ್ಗೆ ಆರ್ಥಿಕವಾಗಿ ಚೆನ್ನಾಗಿ ಇರಲಿ ಅಂತಕ್ಕಂಥದ್ದನ್ನ ಮೊದಲು ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಇದೊಂದು ಪುಣ್ಯದ ಕೆಲಸ, ಇವೆಲ್ಲ ಮಾಡಬೇಕು. ಅವಕಾಶ ಅದು ಇದ್ದಾಗ ಒಂದು ಮಾಡಬೇಕು. ನೀವೆಲ್ಲರೂ ಆಶ್ಚರ್ಯ ಪಡ್ತೀವಿ. ಈ ನಮ್ಮ ಬೇರೆ ಧರ್ಮದವರು, ನಮ್ಮ ಹಿಂದೂ ಧರ್ಮದವರಲ್ಲ, ಬೇರೆ ಧರ್ಮದವರು ಅವರ ಆದಾಯ ಎಷ್ಟಿದೆ ಅದರಲ್ಲಿ 5% ಆದಾಯನ ಆ ಧರ್ಮದ ಸಮುದಾಯಕ್ಕೇನೆ ಮೀಸಲಿಡ್ತಾರೆ. ಆದ್ರೆ ನಾವು ನಮ್ಮ ಧರ್ಮದವರು ಯಾವತ್ತು ಏನಂತ ವಸೂಲಿ ಮಾಡ್ಬೇಕಪ್ಪ ಅಂತ ಯೋಚನೆ ಮಾಡ್ತೀವಿ. ನಾವು ಯಾರು ಮಾಡಬೇಕು ಅಂತ ಭಾವನೆನೇ ನಮಗೆ ಬರೋಲ್ಲ. ಯಾಕೆ ಅಂದ್ರೆ ಇವತ್ತು ಸರ್ಕಾರ ಕೊಡ್ತಾ ಇದೆ, ಅದ್ರ ಜೊತೆಗೆ ಈ ರೀತಿಯಾದಂತಹ ದಾನಿಗಳು ಒಂದು ಎಂಕರೇಜ್ ಮಾಡ್ತಕ್ಕಂಥ ಒಂದು ಅವಕಾಶ. ಆಮೇಲೆ ಈಗ ಅವರು ದಾನ ಕೊಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಕೂತ್ಕೊಂಡು ಮಾತಾಡ್ತಿರ್ತಾರೆ, ಕೊಡ್ಲಿ ಬಿಡ್ಲಾ ಎಲ್ಲ ಬರ್ತದೆ ದುಡ್ಡು ಅನ್ನೋದು ನೀವು ಜನ ಇದ್ದೀರಿ ಅಂತ ನನ್ನ ಭಾವನೆ. ಅದಲ್ಲ, ಮನಸ್ಬೇಕು. ಯಾರಿಗೆ ದುಡ್ಡು ಕೊಡಬೇಕು ಅಂತ ಮನಸ್ಸಿದೆಯಲ್ಲ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಈ ಪುಸ್ತಕ ಬೆಲೆ ಕಟ್ಬೋದು, ಆ ಕೊಡ್ತಾರಲ್ಲ ಅದಕ್ಕೆ ಬೆಲೆ. ಸಮಾಜ ಸೇವಕ ಗಾಂಧಿನಗರ ದಿವಾಕರ್ ಮಾತನಾಡಿ, ಕಳೆದ 4 ವರ್ಷಗಳಿಂದ ಮಲ್ಲಿಪಟ್ಟಣ ಮತ್ತು ಕಸಬಾ ಹೋಬಳಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ನೀಡುತ್ತಾ ಬರುತ್ತಿದ್ದು 12,000 ನೋಟ್ಬುಕ್ ವಿತರಿಸುತ್ತಿದ್ದೇವೆ. ಆದರೆ ಈ ಬಾರಿ 20,000 ಬುಕ್ ನೀಡುತ್ತಿದ್ದೇನೆ. ಇದೊಂದು ಸಣ್ಣ ಸೇವೆ ಎಂದು ಹೇಳಿದರು. ಕೊಡ್ತಾ ಇರತಕ್ಕಂಥದ್ದು ಮೊದಲನೇ ಬಾರಿ ಒಂದು ಶಾಲೆ, 2ನೇ ಬಾರಿ ಒಂದು 8,000 ಬುಕ್ಗಳು, 3ನೇ ಬಾರಿ 12,000. ಲಾಸ್ಟ್ ಕಳೆದ ವರ್ಷ ಮಂಜಣ್ಣವರೇ ಬಂದು ಉದ್ಘಾಟನೆ ಮಾಡಿಕೊಟ್ಟಿದ್ರು ಈ ಕಾರ್ಯಕ್ರಮನ. 12,000 ನೋಟ್ಬುಕ್ಗಳನ್ನ ನಾನು ವಿತರಣೆ ಮಾಡಿದ್ದೆ. ಈ ಬಾರಿ 20,000ಕ್ಕೆ ಮುಟ್ಟಿದೆ. ಅದು ತುಂಬಾ ಸಂತೋಷವಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ. ಮಂಜಣ್ಣವರ ಕೈಗುಣದಿಂದ ತುಂಬಾ ಚೆನ್ನಾಗಿ ಎಲ್ಲಾ ಕಡೆಗೂ ನೋಟ್ಬುಕ್, ಅವ್ರ ಮನಸ್ಸೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಕೊಡಿಸ್ಬೇಕು, ಎಲ್ಲಾ ಮಕ್ಕಳು ಸರಿಸಮಾನವಾಗಿ ಇರ್ಬೇಕು ಅಂತಕ್ಕಂಥದ್ದು ನಿಮ್ಗೆಲ್ರಿಗೂ ಗೊತ್ತಿದೆ. ಮೇಡಮ್ನವರು ಯಾವ ಸ್ಕೂಲನ್ನ ಸ್ಟಾರ್ಟ್ ಮಾಡಿದ್ದಾರೆ? ಮಕ್ಕಳ ಮನೆ ಇದೆಯಾ ಎಲ್ಲ ಕಡೆ? ಮಕ್ಕಳ ಮನೆ ಅಂತದ್ದು ಒಳ್ಳೆ ಕಾರ್ಯಕ್ರಮ. ಇಡೀ ರಾಜ್ಯದ ಯಾವ ಶಾಸಕರು ಈ ಕಾರ್ಯಕ್ರಮವನ್ನ ಇವತ್ತಿನವರೆಗೂ ಮಾಡಿಲ್ಲ, ಆಯ್ತಾ? ವೈಯಕ್ತಿಕವಾಗಿ ತಗೊಂಡು ಪ್ರತಿ ಸ್ಕೂಲ್ಗೂ ಪ್ರೈವೇಟ್ ಟೀಚರ್ನ ಅಪಾಯಿಂಟ್ ಮಾಡಿ ಆ ಶಾಲೆಯಲ್ಲಿ ಇಂಗ್ಲಿಷ್ ಕೊರತೆ ಇದ್ದಂತಹ ಪ್ರತಿ ಮಕ್ಕಳಿಗೂ ಯೂನಿಫಾರ್ಮ್, ಶೂಸ್ ಎಲ್ಲ ಮನೆಯೆಲ್ಲ ನೋಡಿರ್ಬೇಕು. ತುಂಬಾ ಜನ ಫೋಟೋಸ್ ಹಾಕಿದ್ರು ಗ್ರೂಪ್ ಅಲ್ಲಿ. ಮೇಡಮ್ನೇ ಖುದ್ದಾಗಿ ಹೋಗಿ ವಿಚಾರಿಸಿ ಮಕ್ಕಳ ಮನೆ ಅಂತ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ. ಈ ತರದವ್ರು ಒಂದು 5 ಜನ, ನಮ್ಮ ಶಾಸಕರಂತವ್ರು 5 ಜನ, ನಮ್ಮ ತಾಲೂಕಿನಲ್ಲಿ ಮೊನ್ನೆ ಕೂಡ ಪ್ರೆಸ್ ಮೀಟ್ ಅಲ್ಲಿ ಇದನ್ನೇ ಹೇಳಿದ್ದೆ, 5 ಜನ ಕೈ ಜೋಡಿಸಿದ್ರೆ. ಶಾಸಕರು ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತಿದ್ದಾರೆ. ಅವ್ರೊಬ್ಬರೇ ಮಾಡ್ಲಿ ಅಂದ್ರೆ ಈಗ ಅಲ್ಲಿ ಗುಂಡ್ ಬಿದ್ದಿರ್ಬೇಕಾದ್ರೆ ನಾವು ಹೆಗ್ಲ ಮೇಲೆ ಗುದ್ಲಿ ಹಾಕಿ ಸುಮ್ಮನೆ ಹೋಗ್ತಿರ್ತೀವಿ, ಗೌರ್ಮೆಂಟ್ ಬೈಕೊಂಡು. ಆ ಪರಿಸ್ಥಿತಿ ಆಗ್ಬಾರ್ದು. ಶಾಸಕರು ಎಷ್ಟಾಗ್ತದೆ ಮಾಡ್ತಾ ಇದ್ದಾರೆ. ಕೆಲವು ಉಳ್ಳವರು ಒಂದು 10 ಜನ ಸಂದರ್ಭದಲ್ಲಿ 10 ಜನ ನಾವೆಲ್ಲರೂ ಕೈ ಜೋಡಿಸಿದ್ರೆ 100% ನಮ್ ಯಾವ ಮಕ್ಕಳು ವಿದ್ಯಾಭ್ಯಾಸದಿಂದ ಕೊರಗಲ್ಲ. ಈ ಸಂದರ್ಭದಲ್ಲಿ ಕಾಲೇಜು ಆಡಳಿತ ಮಂಡಳಿ ಅಧ್ಯಕ್ಷ ಮೋಹನ್ ಕುಮಾರ್, ನಿರ್ದೇಶಕ ಯೋಗೇಶ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಹೊನ್ನವಳ್ಳಿ ಸತೀಶ್, ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಮುತ್ತಿಗೆ ರಾಜೇಗೌಡ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನರಸೇಗೌಡ, ಯೋಗಣ್ಣ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಗೋವಿಂದೇಗೌಡ, ಬಿಇಒ ನಾರಾಯಣ, ಬಾಲರಾಜ್ ಹಾಜರಿದ್ದರು.
ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರ ಸಂವಿಧಾನ ಓದು ಕೃತಿಯೊಂದಿಗೆ ಆಗಸ್ಟ್ 25, 2008 ಆರಂಭಗೊಂಡ ಸಂವಿಧಾನ ಓದು ಅಭಿಯಾನ ನಾಡಿನಾದ್ಯಂತ ಅತ್ಯಂತ ಯಶಸ್ವಿಯಾಗಿ ಜರುಗುತ್ತಿದೆ ಎಂದು ಸಂವಿಧಾನ ಓದು ಅಭಿಯಾನ ಕರ್ನಾಟಕ ರಾಜ್ಯ ಕೇಂದ್ರ ಸದಸ್ಯ ಬಿ. ರಾಜಶೇಖರ್ ಮೂರ್ತಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ನ್ಯಾಯಮೂರ್ತಿಗಳು ದಣಿವರಿಯದೆ ಪ್ರತಿನಿತ್ಯ ಶಾಲಾ ಕಾಲೇಜುಗಳು, ಸಂಘ ಸಂಸ್ಥೆಗಳು, ರೈತ ಕಾರ್ಮಿಕರನ್ನೊಳಗೊಂಡು ನಾಡಿನಾದ್ಯಂತ ಸಂವಿಧಾನ ಓದು, ಉಪನ್ಯಾಸ, ವಿಚಾರ ಸಂಕಿರಣ, ಸಂವಾದ ಹೀಗೆ ಸಾವಿರಾರು ಕಾರ್ಯಕ್ರಮಗಳಲ್ಲಿ ಸಂವಿಧಾನದ ಬಗ್ಗೆ ಸಾಕ್ಷರತೆ ಮೂಡಿಸುತ್ತಾ ಬರುತ್ತಿದ್ದಾರೆ. ಸಂವಿಧಾನ ಓದು ಕೃತಿ 2018ರಿಂದ ಇಲ್ಲಿಯವರೆಗೆ ಸುಮಾರು 10 ಲಕ್ಷಕ್ಕೂ ಮೀರಿ ವಿತರಣೆಯಾಗಿದೆ. ನವೆಂಬರ್ 26, 2023 ಸಂವಿಧಾನ ದಿನದಂದು ಸಂವಿಧಾನ ಓದು ಗದಗ ಜಿಲ್ಲೆಯಲ್ಲಿ ಬಿಡುಗಡೆಗೊಂಡು ನಂತರ 1 ಲಕ್ಷಕ್ಕೂ ಮೀರಿ ಜನರ ಕೈ ಸೇರಿದೆ. ಜೊತೆಗೆ ಸಂವಿಧಾನ ಓದು ಅಭಿಯಾನದ ಉಪನ್ಯಾಸಕರನ್ನ ಗುರುತಿಸಿ ಅಭಿಯಾನವನ್ನು ಇನ್ನಷ್ಟು ವ್ಯಾಪಕಗೊಳಿಸಲು ತರಬೇತಿ ನೀಡಲಾಗುತ್ತಿದೆ. ಹಾಸನದಲ್ಲಿ ಜಿಲ್ಲಾ ಮಟ್ಟದ ಸಂವಿಧಾನ ಓದು ಅಧ್ಯಯನ ಶಿಬಿರವನ್ನು ಆಗಸ್ಟ್ 31 ಮತ್ತು ಸೆಪ್ಟೆಂಬರ್ 1, 2024ರಂದು ಯುವಜನ ಮತ್ತು ಕ್ರೀಡಾ ಇಲಾಖೆ ಯೂತ್ ಹಾಸ್ಟೆಲ್ನ ಜಿಲ್ಲಾ ಕ್ರೀಡಾಂಗಣ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ ಎಲ್ಲ ತಾಲೂಕುಗಳನ್ನು ಪ್ರತಿನಿಧಿಸಿ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಪ್ರಗತಿಪರ ಆಶಯವುಳ್ಳ 150ಕ್ಕೂ ಹೆಚ್ಚು ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ಅಧ್ಯಯನ ಶಿಬಿರ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇದೇ ತಿಂಗಳು ಅಂದರೆ ಆಗಸ್ಟ್ 31, ಸೆಪ್ಟೆಂಬರ್ 1 2 ದಿನಗಳ ಕಾಲ ಕ್ರೀಡಾ ಯುವಜನ ಮತ್ತು ಕ್ರೀಡಾ ಇಲಾಖೆ ಏನಿದೆ ಆ ಇಲಾಖೆಯ ಸಭಾಂಗಣದಲ್ಲಿ 2 ದಿನಗಳ ಕಾಲ ನಡೆಸ್ತಾ ಇದ್ದೀವಿ. ನಾವು ನಮ್ಮ ಹಾಸನ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಅಧ್ಯಯನ ಶಿಬಿರವನ್ನು ಸಂವಿಧಾನ ಓದು ಅಭಿಯಾನ ಕರ್ನಾಟಕ ಮತ್ತು ಹಾಸನ ಜಿಲ್ಲಾ ಸಮಾನ ಮನಸ್ಕ ಸಂಘಟನೆಗಳು ಒಟ್ಟುಗೂಡಿ ಈ ಶಿಬಿರವನ್ನು ನಡೆಸ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರೋ ಹಾಗೆ 2018ರಲ್ಲಿ ಸಂವಿಧಾನ ಓದು ಕೃತಿಯನ್ನು ಆಗಸ್ಟ್ 25, 2018ರಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ರವರು ರಚಿಸಿ ಅಭಿಯಾನ ಆರಂಭಿಸ್ತಾರೆ. ಅವತ್ತಿಂದ ಇವತ್ತಿನವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಅಷ್ಟೇ ಅಲ್ಲ, ಇಡೀ ನಮ್ಮ ಭಾರತ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗಿ ಸಂವಿಧಾನ ಓದು ಅಭಿಯಾನವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆಗಸ್ಟ್ 25, 2018ರಲ್ಲಿ ಆರಂಭಗೊಂಡಂತಹ ನಮ್ಮ ಸಂವಿಧಾನ ಓದು ಅಭಿಯಾನ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ರೈತ, ಕಾರ್ಮಿಕ, ಮಹಿಳಾ, ವಿದ್ಯಾರ್ಥಿ, ಯುವಜನ ಎಲ್ಲ ವಿಭಾಗದ ಜನರತ್ತ ಅಭಿಯಾನವನ್ನು ಕೊಂಡೊಯ್ಯಲಾಗ್ತಾ ಇದೆ. ಇದಕ್ಕೆ ಉದಾಹರಣೆ ಅಂತ ಹೇಳೋದಾದರೆ, ಈಗಾಗಲೇ ಸಾವಿರಾರು ಕಡೆ ಸಂವಿಧಾನ ಓದು ಉಪನ್ಯಾಸಗಳು, ಸಂವಿಧಾನ ಓದು ವಿಚಾರ ಸಂಕಿರಣಗಳು, ಚರ್ಚಾಗೋಷ್ಠಿಗಳು, ಸಂವಾದಗಳು ನಡೀತಾನೆ ಬರ್ತಿದ್ದಾವೆ. ನಮ್ಮ ಈ ಸಂವಿಧಾನ ಓದು ಕೃತಿ ಈಗಾಗಲೇ ರಾಜ್ಯಾದ್ಯಂತ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ವಿತರಣೆಯಾಗಿದ್ದಾವೆ ಸಂವಿಧಾನ ಓದು ಕೃತಿ. ಅದರ ಜೊತೆಗೆ ಕಳೆದ ನವೆಂಬರ್ ತಿಂಗಳಲ್ಲಿ ನಾವು ಸಂವಿಧಾನ ಓದು ಪರಿಷ್ಕೃತ ಆವೃತ್ತಿಯನ್ನು ಗದಗ ಜಿಲ್ಲೆಯಲ್ಲಿ ಬಿಡುಗಡೆ ಮಾಡಿ ಆ ಗದಗ ಜಿಲ್ಲೆಯ ಎಲ್ಲ ಜನಸಾಮಾನ್ಯರಿಗೆ ಗದಗ ಜಿಲ್ಲಾಡಳಿತ ಮತ್ತು ಗದಗಿನಲ್ಲಿರ್ತಕ್ಕಂಥ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಒಟ್ಟಿಗೆ ಸೇರಿ ಸಂವಿಧಾನ ಓದು ಅಭಿಯಾನದ ಕರ್ನಾಟಕದ ಜೊತೆಯಾಗಿ 1 ಲಕ್ಷ ಕೃತಿಗಳನ್ನ ಗದಗ ಜಿಲ್ಲೆಯಲ್ಲೇ ವಿತರಿಸಲಾಗಿದೆ. ಅಂದರೆ ಸಂವಿಧಾನ ಸಾಕ್ಷರತೆ ಮೂಡಿಸಲಿಕ್ಕೆ ಗೌರವಾನ್ವಿತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ರವರ ಮಾರ್ಗದರ್ಶನದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಪ್ರಗತಿಪರ ಆಶಯ ಇರತಕ್ಕಂಥ ಜನರು ಒಂದಾಗಿ ನಾವು ಈ ಅಭಿಯಾನವನ್ನು ಮಾಡಲಿಕ್ಕೆ ಮುಂದಾಗಿದ್ದೀವಿ. ಅದರ ಪರಿಣಾಮವಾಗಿ, ಅದರ ಮುಂದುವರೆದ ಭಾಗವಾಗಿ ನಾವು ಇವತ್ತು ತಮ್ಮ ಮುಂದೆ ಇದ್ದೀವಿ. ಇದೇ ತಿಂಗಳು 31 ಮತ್ತು ಸೆಪ್ಟೆಂಬರ್ 1 2 ದಿನಗಳ ಕಾಲ ಏನು ನಮ್ಮ ಹಾಸನ ಜಿಲ್ಲೆಯಲ್ಲಿ ನಡೀತಾ ಇದೆ, ಇದರ ಜಿಲ್ಲಾ ಮಟ್ಟದ ಅಧ್ಯಯನ ಶಿಬಿರ ಉದ್ಘಾಟನೆಯನ್ನು ನ್ಯಾಯಮೂರ್ತಿಗಳು ನೆರವೇರಿಸಿಕೊಡ್ತಾರೆ. ಜಿಲ್ಲಾಧಿಕಾರಿಗಳು ಮುಖ್ಯ ಅತಿಥಿಗಳಾಗಿ ಮತ್ತು ನಮ್ಮ ಜಿಲ್ಲೆಯ ಪ್ರಸಿದ್ಧ ಸಾಹಿತಿಗಳಾದಂತಹ ರೂಪಾ ಹಾಸನ್ರವರು ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಗಳಾಗ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಸಂವಿಧಾನ ಓದು ಅಭಿಯಾನ ಕರ್ನಾಟಕ ರಾಜ್ಯ ಕೇಂದ್ರ ಸಂಯೋಜಕರಾದ ಕಿಕ್ಕ ರಾಜಶೇಖರ್, ರಾಜು ಗುರೂರ್, ಬಿಸಿ ಜಯದೇವಯ್ಯ, ಬಿಎಚ್ ಕುಮಾರಯ್ಯ, ರಾಜಶೇಖರ್ ಉಪಸ್ಥಿತರಿದ್ದರು. ಚಾಲೆಂಜಿಂಗ್ ಪ್ರಕರಣದಲ್ಲಿ ಮಗುವಿನ ಮೇಲೆ ಅತ್ಯಂತ ಕಷ್ಟಕರವಾದ ಶಸ್ತ್ರಚಿಕಿತ್ಸೆಯನ್ನು ಬೆನ್ನುಪಾಕದಲ್ಲಿ ನೂತನ ತಂತ್ರಜ್ಞಾನದಲ್ಲಿ ಯಶಸ್ವಿಯಾಗಿ ಮಾಡಲಾಗಿದೆ ಎಂದು ಮಂಜುನಾಥ್ ಆಸ್ಪತ್ರೆಯ ನರರೋಗಿ ತಜ್ಞ ಡಾಕ್ಟರ್ ಅಮ್ಮುಗೌಡ ತಿಳಿಸಿದರು.
ಆಸ್ಪತ್ರೆಯಲ್ಲಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು ಜುಲೈ 30ರಂದು 6 ತಿಂಗಳ ಮಗು ಹೊರರೋಗಿ ವಿಭಾಗದಲ್ಲಿ ಬೆನ್ನಿನಲ್ಲಿ ಕೂದಲು ಇದೆ ಎಂದು ನಮ್ಮ ಆಸ್ಪತ್ರೆಗೆ ಬಂದಿರುತ್ತಾರೆ. ಬೆನ್ನಿನಲ್ಲಿ ನರದ ಸಮಸ್ಯೆ ಇರಬಹುದೆಂದು ಎಂಆರ್ಐ ಸ್ಕ್ಯಾನ್ ಮಾಡಿಸಿದ್ದು, ಸ್ಕ್ಯಾನ್ ನಂತರ ಅದರಲ್ಲಿ ಸ್ಪೈನಲ್ ಕಾರ್ಡ್ ಮಲ್ಟಿಫಾರ್ಮೇಷನ್ ಕಾಯಿಲೆ ಇರುವುದು ಪತ್ತೆಯಾಗಿದೆ. ಇದಕ್ಕೆ ಮಕ್ಕಳ ತಜ್ಞರಾದ ಡಾಕ್ಟರ್ ಪ್ರೀತಮ್ ರವರ ಸಲಹೆ ಪಡೆದು ಜುಲೈ 31ರಂದು ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಸತತ 8 ಗಂಟೆಗಳ ಕಾಲ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಲಾಯಿತು. ಇದು ಅತ್ಯಂತ ಕಷ್ಟಕರವಾದ ಶಸ್ತ್ರಚಿಕಿತ್ಸೆಯಾಗಿದ್ದು, ಮೇಲೆ ಮಲಗಿಸಿ ಬೆನ್ನು ಭಾಗದಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿದ್ದು, ನರ್ವ್ಸ್ ಮಾನಿಟರಿಂಗ್ ಟೆಕ್ನಾಲಜಿ ಮತ್ತು ಮೈಕ್ರೋಸ್ಕೋಪಿ ಸಹಾಯದೊಂದಿಗೆ ಅರವಳಿಕೆ ತಜ್ಞ ಡಾಕ್ಟರ್ ಬಿಎಂ ಸುಹಾಸ್ ರವರ ಸಹಯೋಗದೊಂದಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ. ಸರ್ಜರಿ ನಡೆದು 20 ದಿನಗಳೇ ಕಳೆದಿದ್ದು, ಮಗುವಿಗೆ ಯಾವುದೇ ತೊಂದರೆ ಇಲ್ಲದೆ ಆರೋಗ್ಯವಾಗಿದೆ ಎಂದು ಮಾಹಿತಿ ನೀಡಿದರು. ಲಾಸ್ಟ್ ಹೋದ ತಿಂಗಳಲ್ಲಿ 6 ತಿಂಗಳು ಪಾಪು ಒಂದು ಜೀವಿತ್ ಗೌಡ ಅಂತ ನಮ್ಮ OPDಗೆ ಬರ್ತಾರೆ. ಅವರಿಗೆ ಅಪ್ಪ ಅಮ್ಮ ಕರ್ಕೊಂಡ್ಬಂದಿದ್ದ ಕಾರಣ ಒಂದೇ, ಬೆನ್ನಲ್ಲಿ ಕೂದಲು ಬೆಳೆದಿದೆ ಅಂತ ಒಂದೇ ಕಾರಣಕ್ಕೆ ನಮ್ಮ ಹತ್ರ ಕರ್ಕೊಂಬರ್ತಾರೆ. ಸೊ ನ್ಯೂರೋಸರ್ಜನ್ ಆಗಿ ನಮಗೆ ಅದರಲ್ಲಿ ಒಂದು ಸುಳುವು ಸಿಗುತ್ತೆ, ಬೆನ್ನಲ್ಲಿ ಅವರಿಗೆ ನರದ ಸಮಸ್ಯೆ ಇರ್ಬೋದು 6 ತಿಂಗಳು ಪಾಪುಲಿ. ಸೊ ಅದಕ್ಕೆ ಅದೇ ಥರ ಅವರಿಗೆ ಒಂದು MRI ಸ್ಕ್ಯಾನ್ ಮಾಡಿಸಿದಾಗ ಆ ಬೆನ್ನಲ್ಲಿ ಒಂದು ನರ ಬರೋದು 2 ನರ ಇರುತ್ತೆ. ಇದು ಹುಟ್ಟಿನಿಂದ ಬರೋ ಪ್ರಾಬ್ಲಮ್. ಸೊ 2 ನರ ಇರುತ್ತೆ. ಆ 2 ನರನ ಮಧ್ಯದಲ್ಲಿ ಒಂದು ಮೂಳೆ ಸ್ಪ್ಲಿಟ್ ಮಾಡಿರುತ್ತೆ. ಇದರಿಂದ ನರ ಜಖಮ್ ಆಗಿರುತ್ತೆ. ಸೊ ಅದಕ್ಕೆ ಟ್ರೀಟ್ಮೆಂಟಿಗೆ ನಾವು ಅವರಿಗೆ ಹೇಳ್ತೀವಿ. ಸೊ ಇದು ಟ್ರೀಟ್ಮೆಂಟ್ ಬಂದು ಅದಕ್ಕೆ ಸರ್ಜರಿನೇ ಆಗಬೇಕು. ಬಟ್ ಇದರಲ್ಲಿ 6 ತಿಂಗಳು ಪಾಪುಲಿ ನಾವು ಏನಕ್ಕೆ ಸರ್ಜರಿ ಮಾಡಬೇಕು ಅನ್ನೋದು ನಿಮ್ಗೆಲ್ಲರಿಗೂ ಒಂದು ಕುತೂಹಲ ಇರ್ಬೋದು. ಏನಕ್ಕೆ ಅಂದರೆ ಈಗ ಪಾಪುಗೆ ಎಲ್ಲ ಥರದ್ದು ಏನೇ ಸಮಸ್ಯೆ ಇರಲ್ಲ, ಎಕ್ಸೆಪ್ಟ್ ಅದೊಂದು ಬೆನ್ನಲ್ಲಿ ಕೂದಲು ಇರೋದು ಬಿಟ್ಟು. ಬಟ್ ಅದು ಹೋಗ್ತಾ ಹೋಗ್ತಾ ನಡೆಯಕ್ಕೆ ಬರೋ ಸ್ಟೇಜಿಗೆ ಬಂದಾಗ ಅವರಿಗೆ ಕಾಲು ಸೊಟ್ಟ ಆಗೋದು, ಬೆನ್ನು ಸೊಟ್ಟ ಆಗೋದು, ಇದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ನಾವು ತಂದೆ ತಾಯಿಗೆ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಅದನ್ನು ಆಪ್ರೇಷನ್ ಮಾಡಿದ್ದು. ಇದಕ್ಕಿಂತ ಮುಂಚೆ ಈ ಥರ ಕಾಯಿಲೆ ಏನಕ್ಕೆ ಬರುತ್ತೆ ಅನ್ನೋದೊಂದು ಗೊತ್ತಿರಬೇಕು ಜನಕ್ಕೆ. ಏನಕ್ಕೆ ಅಂದರೆ ಈ ಪೇಷಂಟು ಅವರು ಗರ್ಭವತಿ ಇದ್ದಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಅಮ್ಮಂಗೆ ಐರನ್ನು ಮತ್ತು ಫೋಲಿಕ್ ಆ್ಯಸಿಡ್ ಕಂಟೆಂಟ್ ಏನಾದ್ರು ಕಮ್ಮಿ ಆದಾಗ ಈ ಥರ ಬರೋ ಸಾಧ್ಯತೆ ಇರುತ್ತೆ. ಸೊ ಈ ಥರ ಪೇಷಂಟ್ಗಳನ್ನ ಅವರಿಗೆ ಪ್ರೆಗ್ನೆನ್ಸಿಲಿರೋ ಸ್ಕ್ಯಾನಲ್ಲಿ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ಈ ಪಾಪುಗೆ ಫಾರ್ಚುನೇಟ್ಲಿ ಅವರಿಗೆ ಅದು ಬೆನ್ನಲ್ಲಿ ಕೂದಲು ಇರೋದ್ರಿಂದ ತಾಯಿ ತಂದೆ ಬೇಗ ಪಿಕ್ ಮಾಡಿ ನಮ್ಮ ಹತ್ರ ಬಂದಿದ್ದಕ್ಕೆ ಈ ಥರ ಟ್ರೀಟ್ಮೆಂಟ್ ಆಯಿತು. ಸೊ ಒಂದು ಸಲ ಟ್ರೀಟ್ಮೆಂಟ್ ಬೇಕು, ಶಸ್ತ್ರಚಿಕಿತ್ಸೆ ಬೇಕು ಅಂತ ಹೇಳಿದ್ಮೇಲೆ ಅದಕ್ಕೆ ಆದ ಪ್ರಿಪ್ರೇಷನ್ಸ್ ಇರುತ್ತೆ. ಯಾಕಂದರೆ ಪಾಪು ಬರೀ 6 ತಿಂಗಳು ಪಾಪು, ಅದಕ್ಕೆ ತೂಕ ಬಂದು ಬರೀ 6.4 kg 6 kg ಹತ್ತತ್ರ ಇರುತ್ತೆ. ಸೊ ಇದರಲ್ಲಿ ಕಾಂಪ್ಲಿಕೇಶನ್ಸ್ ಆಪ್ರೇಷನ್ ಮಾಡೋದಕ್ಕಿಂತ ಕಾಂಪ್ಲಿಕೇಶನ್ಸೇ ಜಾಸ್ತಿ ನೋಡ್ತೀವಿ. ಅಂದರೆ ಫಸ್ಟು ಏನಾಗ್ಬೋದು ಇದರಲ್ಲಿ ಅಂದರೆ ಪಾಪು ತುಂಬ ಚಿಕ್ಕದಿರೋದ್ರಿಂದ ಅವರಿಗೆ ಬ್ಲಡ್ ಲಾಸ್ ಅಂದರೆ ರಕ್ತಸ್ರಾವ ಆಪ್ರೇಷನ್ ಟೈಮಲ್ಲಿ ಲೆಸ್ ದ್ಯಾನ್ 50 ml 60 ml ಅಷ್ಟೇ ಮಾಡೋಕ್ಕಾಗೋದು, ನಮಗೆ ಅಷ್ಟೇ ಲಿಮಿಟೇಷನ್ಸ್ ಇರೋದು. ಆಮೇಲೆ ಇದು ತುಂಬ ಲಾಂಗ್ ಅವರ್ ಪ್ರೊಸೀಜರ್, ಒಂದು ಮಿನಿಮಮ್ 6 ರಿಂದ 8 ಅವರ್ ಮಾಡೋ ಆಪ್ರೇಷನ್. ಆಮೇಲೆ ಪಾಪುನ ಕಂಟಿನ್ಯೂಸ್ಸು ಜನರಲ್ ಅನಸ್ತೇಷಿಯಾ, ಮಾಮೂಲಿ ಸ್ಪೈನಲ್ ಅಲ್ಲ, ಜನರಲ್ ಅನಸ್ತೇಷಿಯಲ್ಲಿ ಮಾಡೋದು. ಆಮೇಲೆ ಅವ್ರನ್ನ ಬೆನ್ನ ಮೇಲೆ ಅಂದರೆ ಹೊಟ್ಟೆ ಮೇಲೆ ಮಲಗಿಸಿ ಮಾಡೋಂಥ ಆಪ್ರೇಷನ್. ಆಮೇಲೆ ಇದಕ್ಕೋಸ್ಕರ ನಾವು ಸ್ಟೇಟ್ ಆಫ್ ದ ಆರ್ಟ್ ಎಕ್ವಿಪ್ಮೆಂಟ್ ಅಂದರೆ ನಾವು ಮೈಕ್ರೋಸ್ಕೋಪ್ ಬಳಸೋದಾಗಲಿ, ಆಮೇಲೆ ನರ್ವ್ ಮಾನಿಟ್ರಿಂಗ್ ಅಂತ ಹೊಸ ಟೆಕ್ನಾಲಜಿ. ಅಂದರೆ ಇದರಲ್ಲಿ ಒಬ್ಬ ಸರ್ಜನಿಗೆ ಆಪ್ರೇಷನ್ ಮಾಡೋ ಟೈಮಿಗೆ ನರದಲ್ಲಿ ಏನಾದ್ರು ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಇಮಿಡಿಯೇಟು ಕಂಡುಹಿಡಿಬೋದು. ಈ ಟೆಕ್ನಾಲಜಿ ಇದ್ದು ಅಂದರೆ ಆಪ್ರೇಷನ್ ತುಂಬ ಸುಲಭ ಆಗುತ್ತೆ. ಆಮೇಲೆ ಆಲ್ಮೋಸ್ಟ್ 6 to 8 ಅವರ್ಸ್ ಆಪ್ರೇಷನಲ್ಲಿ ಸರ್ಜನ್ ಪಾರ್ಟ್ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಮ್ಮ ಅನಸ್ಥೆಟಿಸ್ಟ್ ಪಾರ್ಟ್. ನನಗೆ ಅಮೋಘ್ ಡಾಕ್ಟ್ರು ಫೋನ್ ಮಾಡಿ ಹೇಳಿದರು, ಈಗ ಒಂದು 6 months ಬೇಬಿಗೆ ನಾವೀಗ ಒಂದು ಸರ್ಜರಿ ಮಾಡಬೇಕಿದೆ. ಸರ್ಜರಿ ಡ್ಯೂರೇಷನ್ ಬಂದರೂ ಒಂದು ಅರೌಂಡ್ 6 to 8 ಅವರ್ಸ್ ಇರುತ್ತೆ, ಪ್ರೋನ್ ಪೊಸಿಷನ್ ಇರುತ್ತೆ ಅಂತ. ಅಂದರೆ ಯೂಶ್ವಲಿ ಎಲ್ಲ ಸರ್ಜರಿನ ನಾವು ಸೀದಾ ಮಲಗಿಸಿ ಮಾಡ್ತೀವಿ, ಮಗುನ ಮಕ್ಕಡೆ ಹೊಟ್ಟೆ ಮೇಲೆ ಮಲಗಿಸಿ ಬೆನ್ನಲ್ಲಿ ಆಪ್ರೇಷನ್ ಮಾಡಿರೋದು. ಸೊ ಅದು ತುಂಬ ಚಾಲೆಂಜ್. ಮತ್ತು ಇನ್ನೊಂದೇನಂತಂದರೆ ಅನಸ್ತೇಷಿಯಾ ಕೊಡಬೇಕಾದ್ರೆ ಯಾವುದೇ ರೀತಿ ನೀವೆಲ್ಲ ಕೇಳಿರ್ತೀರಿ, ಅನಸ್ತೇಷಿಯಾ ಕೊಟ್ಟರೆ ಸ್ವಲ್ಪ ಅದಾದಮೇಲೆ ಡ್ರೌಸಿ ಇರ್ತಾರೆ. ಆದರೆ ಇವ್ರದ್ದು ತುಂಬ ಚಾಲೆಂಜಿಂಗ್ ಅನಸ್ತೇಷಿಯಾ. ಈಗ ಏನಂತಂದರೆ ಈ ಮಗುಗೆ ನರ್ವ್ ಮಾನಿಟ್ರಿಂಗ್ ಅಂತ ಸರ್ ಹೇಳಿದ್ರು, ನರದ ಒಂಚೂರು ಡ್ಯಾಮೇಜ್ ಆಗದಿರೋ ರೀತಿ ಕೇರ್ಫುಲ್ಲಾಗಿ ಆಪ್ರೇಷನ್ ಮಾಡಬೇಕಿತ್ತು. ಅದು ತುಂಬ ಚಾಲೆಂಜ್ ಇತ್ತು. ಬೆಂಗಳೂರಿಂದ ಒಂದು ಟೀಮ್ ಬಂದು ಅವರು ಕೂಡ ನಮಗೆ ಹೆಲ್ಪ್ ಕೊಟ್ಟರು.
ಸೊ ಅದಾದಮೇಲೆ ಆಪ್ರೇಷನ್ ವೆಂಟ್ ಫಾರ್ ಅರೌಂಡ್ 6 to 8 hours. ಮಗುನಲ್ಲಿ ಆಪ್ರೇಷನ್ ಟೈಮಲ್ಲಿ ಎಷ್ಟು ಕೇರ್ಫುಲ್ಲಾಗಿ ನಾವು ನೋಡ್ಕೋತೀವೋ ಅಷ್ಟೇ ಕೇರ್ಫುಲ್ಲಾಗಿ ಪೋಸ್ಟ್ ಆಪ್ರೇಟಿವ್ ಅಂದರೆ ಆಪ್ರೇಷನ್ ಮುಗಿದ ನಂತರ ಒಂದು ಸೆಪ್ಸಿಸ್ ಆಗುವಂಥದ್ದು ಮತ್ತು ಶಾಕ್ ಅಂದರೆ ಬಿ ಪಿ ಕಮ್ಮಿ ಆಗಿ ಯೂರಿನ್ ಬರದೇ ಇರೋದು, ಯೂರಿನ್ ಪ್ರಾಬ್ಲಮ್ ಆ ಥರದ್ದೆಲ್ಲ. ಸೊ ಅದೆಷ್ಟೆಲ್ಲ ಪ್ರಾಬ್ಲಮ್ಸ್ ಆಗೋ ರಿಸ್ಕ್ ಇರುತ್ತೆ. ಮತ್ತು ಇನ್ಫೆಕ್ಷನ್ ತುಂಬ ರಿಸ್ಕ್ ಇರುತ್ತೆ ಮಗುಗೆ ಆಪ್ರೇಷನ್ ಮಾಡೋ. 6 hours ಸರ್ಜರಿ ಅಂತಂದರೆ ಡೈರೆಕ್ಟ್ ಎಕ್ಸ್ಪೋಜರ್ ಇರುತ್ತೆ. ಸೊ ಅದಕ್ಕೆ ಏನು ಪ್ರಿಕಾಷನ್ಸ್, ಸೇಫ್ಟಿ ಪ್ರಿಕಾಷನ್ಸು, ಸ್ಟೆರಿಲಿಟಿ ಪ್ರಿಕಾಷನ್ಸು ಎಲ್ಲದನ್ನು ತೊಗೊಂಡು ಆಪ್ರೇಷನ್ ಮಾಡಿದಾಗ ಈ ಆಪ್ರೇಷನ್ ಸಕ್ಸಸ್ಫುಲ್ ಆಯಿತು. ಅದಾದಮೇಲೆ ಪೋಸ್ಟ್ ಆಪ್ರೇಟಿವ್ಲಿ 2 to 3 days ಮಗುನ ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ. ಅಬ್ಸರ್ವೇಷನ್ ಫಾರ್ ಇನ್ನೊಂದು ಇಂಟ್ರಾ ಆಪ್ರೇಟಿವ್ಲಿ ತುಂಬ ಚಾಲೆಂಜಿಂಗ್ ಅಂತಂದರೆ ಮಗುಗೆ ಯೂಶಲಿ ಇಷ್ಟು ಚಿಕ್ಕ ಬೇಬಿ ಅಂದರೆ ನಾವು ಹೇಳೋದು ಹೀಟ್ ಲಾಸ್ ಅಂತ. ಮಕ್ಕಳು ಎಷ್ಟು ಬಿಸಿ ಇರ್ತದೋ ಅಷ್ಟು ಬೇಗ ಹೀಟ್ ಲಾಸ್ ಆಗ್ತದೆ. ಅದನ್ನು ಕೂಡ ನಾವು ತುಂಬ ಇಂಪಾರ್ಟೆಂಟಾಗಿ ಅದನ್ನು ಕಾಷನ್ನಾಗಿ ಮಗುಗೆ ಕವರ್ ಮಾಡಿ ಹೇಗೆ ಮಾಡಬೇಕು ಅದೆಲ್ಲ ಮಾಡಿದ್ವಿ. ಮತ್ತು ಫ್ಲೂಯಿಡ್ ಚಾಲೆಂಜು ಮತ್ತು 6 kg ಮಗುಗೆ ಡೋಸ್ ಅಡ್ಜಸ್ಟ್ಮೆಂಟ್ ಮಾಡೋದು ದಟ್ ಈಸ್ ಒನ್ ಆಫ್ ದ ಚಾಲೆಂಜಿಂಗ್ ಥಿಂಗ್. ಸೊ ಅನಸ್ತೇಷಿಯಾ ಡೋಸ್ ಕಮ್ಮಿ ಆಗದೆ ಇರೋ ಥರ ಮತ್ತು ಜಾಸ್ತಿ ಆಗದೆ ಇರೋ ಥರ ತುಂಬ ಕ್ರಿಟಿಕಲಾಗಿ ಡೋಸ್ ಅಡ್ಜಸ್ಟ್ಮೆಂಟ್ ಮಾಡೋದು ಇದೆಲ್ಲ ತುಂಬ ಚಾಲೆಂಜಿಂಗ್ ಆಗಿತ್ತು. ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಓವರ್ ಆಲ್. ನನಗೆ ನನ್ನ ಅಮೋಘ್ ಡಾಕ್ಟರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಥರ ಒಂದು ಆಪರ್ಚುನಿಟಿ ಎಲ್ಲರಿಗೂ ಸಿಗೋಲ್ಲ. ಸಿಕ್ಕಿದಾಗ ನಾವು ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೋತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲ ಆಗಿ ಕೊನೆಗೆ ಮಗು ನಮ್ಮ ಜೊತೆ ಖುಷಿಯಾಗಿ ನೋಡಿದಾಗ ಅಷ್ಟು ಏನು 6 to 8 hours ನಾವು ಕಷ್ಟಪಟ್ವಿ, ದಟ್ ಎಫರ್ಟ್ ವಾಸ್ ಫ್ರೂಟ್ಫುಲ್ ಅನ್ನಿಸ್ತು. ನಾವು ಪಟ್ಟಿದ್ದೆಲ್ಲ ಕಷ್ಟಗಳು ಖುಷಿಯಾಗಿ, ನಾವು ಕಷ್ಟ ಅಂತಲೇ ಅನ್ನಿಸ್ಲಿಲ್ಲ ನಮಗೆ. ಮಗು ಇಷ್ಟು ಚೆನ್ನಾಗಿ ಈಗಲೂ ನಮ್ಮ ಮುಂದೆ ಖುಷಿಯಾಗಿದೆ. ವಾಸವಿದ್ದ ಗುಡಿಸಲು ಮನೆಗಳನ್ನು ಜೆಸಿಬಿ ಯಂತ್ರದಿಂದ ಧ್ವಂಸ ಮಾಡಿದ್ದು ವಾಸಕ್ಕೆ ಯಾವುದೇ ಮನೆ ಇಲ್ಲದಂತಾಗಿದ್ದು ಕಾರಣಕರ್ತರ ಮೇಲೆ ಕಾನೂನು ಕ್ರಮ ಕೈಗೊಂಡು ನಮಗೆ ರಕ್ಷಣೆ ಕೊಡಿಸುವಂತೆ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಆಲೂರು ತಾಲೂಕಿನ ಪಾಳ್ಯ ಹೋಬಳಿ ದಿಂಡಿಘಟ್ಟ ಗ್ರಾಮದ ಸರ್ವೆ ನಂಬರ್ 1ರಲ್ಲಿ ಗುಡಿಸಲನ್ನು ನಿರ್ಮಿಸಿಕೊಂಡು ವಾಸಿಸುತ್ತಿದ್ದು ಇದರ ಬಗ್ಗೆ ವಾಸಸ್ಥಳ ದೃಢೀಕರಣ ಪತ್ರವನ್ನು ಸಹ ಪಡೆದಿರುತ್ತೇನೆ. ಸದರಿ ದೃಢೀಕರಣ ಪತ್ರದ ಸಂಖ್ಯೆ ಪಡೆದುಕೊಂಡಿರುತ್ತೇನೆ ಹಾಗೂ ಕಂದಾಯವನ್ನು ಪಾವತಿಸಿರುತ್ತೇನೆ. ಗುಡಿಸಲುಗಳನ್ನು ನಿರ್ಮಿಸಿಕೊಂಡಿದ್ದು ನಾವು ಕೂಲಿ ಕೆಲಸವನ್ನು ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದು ಗುಡಿಸಲು ಬಿಟ್ಟರೆ ನಮ್ಮ ಕುಟುಂಬದ ವಾಸಕ್ಕೆ ಯಾವುದೇ ವಸತಿ ಸೌಕರ್ಯವೂ ಇರುವುದಿಲ್ಲ. ಎಂದಿನಂತೆ ಕೂಲಿ ಕೆಲಸಕ್ಕೆ ಮನೆಯಿಂದ ಹೊರಹೋಗಿದ್ದ ಸಂದರ್ಭದಲ್ಲಿ ಸಾಯಂಕಾಲ ಸುಮಾರು 4:30ರಿಂದ 5 ಗಂಟೆಯಲ್ಲಿ ಪಾಳ್ಯ ಪಂಚಾಯಿತಿಯಲ್ಲಿ ಗುಮಾಸ್ತರಾಗಿ ವಾಟರ್ಮ್ಯಾನ್, ಪಾಳ್ಯ ಪಂಚಾಯಿತಿಯ ಹಾಲಿ ಅಧ್ಯಕ್ಷರ ಹಾಗೂ ಇವರ ಜೊತೆ ಇನ್ನು 5 ರಿಂದ 6 ಜನರ ಗುಂಪನ್ನು ಕಟ್ಟಿಕೊಂಡು 2 ಕಾರಿನಲ್ಲಿ ಬಂದು 2 ಜೆಸಿಬಿ ಯಂತ್ರವನ್ನು ತಂದು ನಮ್ಮ ಗುಡಿಸಲುಗಳನ್ನು ನೆಲಸಮ ಮಾಡಿದ್ದಾರೆ. ನಮ್ಮ ಕುಟುಂಬಗಳಿಗೆ ವಾಸಕ್ಕೆ ಯಾವುದೇ ಮನೆ ಇಲ್ಲದಂತಾಗಿರುವುದರಿಂದ ನಮಗೆ ದಿಕ್ಕು ತೋಚದಂತಾಗಿದ್ದು ದಯವಿಟ್ಟು ಇವರ ಮೇಲೆ ಸೂಕ್ತ ಕಾನೂನು ಜರುಗಿಸಿ ನಮಗೆ ಇವರಿಂದ ರಕ್ಷಣೆ ಕೊಡಿಸಬೇಕಾಗಿ ಮನವಿ ಮಾಡಿದರು. ಇವರು ಒಂದು 30 ವರ್ಷದಿಂದ ಅಲ್ಲೇ ವಾಸ ಇದ್ದು ಇವಾಗ ಇವರು ಆ ಜಾಗದಲ್ಲಿ ಒಂದು ಮನೆ ಕಟ್ಕೊಂಡಿದ್ದಾರೆ. ಹಂಗೆ ಪಾಳ್ಯ ಹೋಬಳಿ ದಿಂಡಘಟ್ಟ ಗ್ರಾಮ ಸರ್ವೆ ನಂಬರ್ 1ರಲ್ಲಿ ಅದು 57 and 59 ಅರ್ಜಿ ಹಾಕಿದ್ದಾರೆ. ಇಷ್ಟು ವರ್ಷದಿಂದ ಕಂದಾಯ ಕಟ್ಟಿದ್ದಾರೆ. 23ನೇ ಸಾಲಲ್ಲೂ ಕಂದಾಯ ಕಟ್ಟಿದ್ದಾರೆ. ಇವಾಗ ನಿನ್ನೆ ಒಂದು 15 ದಿನದಿಂದ ನಮಗೆ ಧಮಕಿಗಳು ಬರ್ತಿದ್ದಾವೆ. ಮನೆ ಕಟ್ಟಬೇಡಿ, ನಿಲ್ಲಿಸಿ, ಇಲ್ಲಿ ಹೊಡೆದಾಕ್ತೀವಿ ಅಂತೆಲ್ಲ. ಅದು KM ಮಂಜಣ್ಣ ಅವ್ರ ಮಗ ಪುರುಷೋತ್ತಮ್ KM ಪಾಳ್ಯ ಪಂಚಾಯತಿ ಅಧ್ಯಕ್ಷರವರು, ಅವ್ರ ಮಿಸಸ್ ಅಧ್ಯಕ್ಷರಾಗಿದ್ದಾರೆ. ಅವರೇ ಒಂದು 15-20 ದಿನದಿಂದ ಧಮಕಿ ಹಾಕಿದ್ದಾರೆ ನಮಗೆ. ಪಂಚಾಯತಿ PDO ಒಂದು ಸಾಧಾರಣ ಒಂದು 15 ದಿನದಿಂದ ದಿನ ಬಂದು ನಮಗೆ ಇದು ಮಾಡ್ತಿದ್ದಾರೆ. ಒಬ್ಬ ಸಚಿನ್ ಅಂತ ಅವನೇ ನಿನ್ನೆ ನಿಲ್ಲಿಸಿ JCBನ ನಾವು ಅಲ್ಲಿಗೆ ಹೋಗೋಷ್ಟೊಳಗೆ JCBನ ಕಳಿಸಿ ಅವನು ಆವಾಗ ಬೈಕ್ ಮೂವ್ ಮಾಡ್ತಿದ್ದ. ನನ್ನ ಫೋಟೋ ಇದೆ, ಆ ಫೋಟೋ ತೆಗೆದಿದೆ. ಅವನು ಪ್ರತಿದಿನ ಒಂದು 15 ದಿನದಿಂದ PDO ಇವರೆಲ್ಲ ನಮಗೆ ಬಂದು ತೊಂದರೆ ಕೊಡ್ತಿದ್ದಾರೆ. ಸರ್ಕಾರಿ ಗೋಮಾಳ ಜಾಗ ಒಂದು 30 ವರ್ಷದಿಂದ ಇವರೇ ವಾಸ ಇದ್ದಾರೆ. ಇವ್ರ ತಂದೆ ತಾಯಿ ಇಲ್ಲ, ಇವರೇ ವಾಸ ಇರೋದು. ಇವಾಗ ಮನೆ ಕಟ್ಕೊಂಡು ಅಲ್ಲೇ ಒಂದು ನಮಗೂ ಅಕ್ಕಪಕ್ಕದಲ್ಲಿ ನಾವೇ ಕಾಂಟ್ರಾಕ್ಟ್ ಮಾಡ್ತಿದ್ದೀನಿ. ಅದನ್ನು 8 ತಿಂಗಳಿಂದ ಅಲ್ಲಿ ಮನೆ ಕಟ್ತಿದ್ದೀವಿ, ಫೌಂಡೇಶನ್ ಮಾಡಿದ್ದೀವಿ, ಬೋರ್ ಕೊಡಿಸಿದಲ್ಲಿ ನೀರಿಗೆ ಅದನ್ನು ಬೋರಿಂದು ವೈರ್ ಎಲ್ಲ ಕಟ್ ಮಾಡಿದ್ದಾರೆ. ಅದು ಬೋರಿನ ವೈರ್ ಕಟ್ ಮಾಡಿ ಬಾಕಿ ವೈರ್ನ ಒಳಗಡೆ ತುರ್ಕು ಹೋಗಿದ್ದಾರೆ. ಈ ಥರ ದೌರ್ಜನ್ಯ ಮಾಡ್ತಿದ್ದಾರೆ ಸರ್. ನಮಗೆ ಜೀವ ಬೆದರಿಕೆನೂ ಇದೆ. ಪತ್ರಿಕಾಗೋಷ್ಠಿಯಲ್ಲಿ ಶ್ರುತಿ, ರೂಪಾ, ರಾಜೇಶ್, ಉದಯ್ ಕುಮಾರ್ ಉಪಸ್ಥಿತರಿದ್ದರು. ಆಲೂರು ತಾಲೂಕಿನಲ್ಲಿ ಪಾಳ್ಯ ಹೋಬಳಿ ದಿಂಡಿಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ದಿಂಡಿಘಟ್ಟ ಗ್ರಾಮದಲ್ಲಿ ನೆಲಸಮ ಮಾಡಿರುವುದು ಅನಧಿಕೃತ ಮನೆಗಳಾಗಿವೆ ಎಂದು ಪಾಳ್ಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭವ್ಯ ಪುರುಷೋತ್ತಮ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರಿ ಗೋಮಾಳ ಜಮೀನಿನಲ್ಲಿ ಅನಧಿಕೃತವಾಗಿ ಕಟ್ಟಿರುವ ಕಟ್ಟಡದ ಬಗ್ಗೆ ಮಾತನಾಡಿ ಗ್ರಾಮದ ಕೆಲವರು ದುರುದ್ದೇಶದಿಂದ ಶ್ರುತಿ ಜೊತೆ ಬಂದು ಹೇಳಿಕೆ ನೀಡುವಾಗ ಕಟ್ಟಿದ ಮನೆಗಳನ್ನು ನೆಲಸಮ ಮಾಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಆದರೆ ಮನೆ ನೆಲಸಮ ಆಗಿರುವುದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಅವರ ಜಾಗ ಇಲ್ಲದಿದ್ದರೂ ಭೂ ಕಬಳಿಕೆಗಾಗಿ ಸುಳ್ಳು ಹೇಳಿಕೆ ನೀಡಿದ್ದಾರೆ. ಸರ್ಕಾರಿ ಗೋಮಾಳ ಜಾಗದಲ್ಲಿ ಅಕ್ರಮ ಪ್ರವೇಶ ಮಾಡಿರುವ ಅವರು ಮನೆ ನಿರ್ಮಾಣ ಮಾಡಿ ಬೆಲೆ ಬಾಳುವ ಜಾಗವನ್ನು ತಮ್ಮ ಹೆಸರಿಗೆ ಮಂಜೂರು ಮಾಡಿಕೊಳ್ಳಲು ಹುನ್ನಾರ ಮಾಡಿದ್ದರು.
ಆದರೆ ಸರ್ಕಾರಿ ಜಾಗವನ್ನು ಉಳಿಸಬೇಕು ಎಂಬ ಸಾರ್ವಜನಿಕರ ದೂರನ್ನು ಆಧರಿಸಿ ಸಭೆಯಲ್ಲಿ ಚರ್ಚಿಸಿ ಸರ್ಕಾರಿ ಜಾಗವನ್ನು ಉಳಿಸುವ ಸಲುವಾಗಿ ಗ್ರಾಮ ಪಂಚಾಯಿತಿ ವತಿಯಿಂದ ತೀರ್ಮಾನ ಕೈಗೊಳ್ಳಲಾಗಿದೆ. ನೀರು ಕಂಠಿಗಾರರು ತಹಶೀಲ್ದಾರ್ ಆದೇಶದ ಮೇರೆಗೆ ಪ್ರತಿದಿನ ಅಲ್ಲಿ ಫೋಟೋ ತೆಗೆಯುತ್ತಿರುತ್ತಾರೆ. ಈ ವೇಳೆ ಮನೆ ನೆಲಸಮ ಮಾಡಲಾಗಿತ್ತು. ನಾವು ಯಾರನ್ನ ಒಕ್ಕಲೆಬ್ಬಿಸಲು ಹೋಗಿಲ್ಲ. ಪಂಚಾಯಿತಿ ಆಸ್ತಿಯನ್ನ ಕಾಪಾಡುವುದಕ್ಕೆ ಕೈಲಾದ ಮಟ್ಟಿಗೆ ಶ್ರಮಿಸಿದ್ದೇವೆ. ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುವುದು ಬೇಡ ಎಂದು ಎಚ್ಚರಿಸಿದರು. ಶ್ರುತಿ ಅನ್ನೋರು ಪ್ರೆಸ್ ಮೀಟಿಗೆ ಬಂದಿದ್ದಾರೆ. ಆದರೆ ಅಲ್ಲಿ ಮನೆ ಡೆಮಾಲಿಷ್ ಆಗಿದೆ ಅನ್ನೋ ಹತ್ರ ನಿಂತ್ಕೊಂಡು ಫೋಟೋ ತೆಗೆಸಿರೋದ್ರಲ್ಲಿ ಆ ಶ್ರುತಿಯವರು ಎಲ್ಲೂ ಕೂಡ ಇಲ್ಲ. ಅಲ್ಲಿ ತೆಗೆಸಿರ್ತಕ್ಕಂತಹ 3 ಜನರದ ಫೋಟೋ ಇಲ್ಲಿದೆ. ಅವರೇ ಶೇರ್ ಮಾಡಿರುವಂಥ ಫೋಟೋಗಳಿದ್ದು. ಇದರಲ್ಲಿ ಎಲ್ಲೂ ಸಹ ನಿನ್ನೆ ಬಂದಿರತಕ್ಕಂಥ ಶ್ರುತಿಯವ್ರದ್ದು ಫೋಟೋ ಇಲ್ಲ. ಮನೆ ಇದಾಗಿದೆ, ಡೆಮಾಲಿಷ್ ಆಗಿದೆ ಅಂತ ಬಂದಿರೋರ್ದು ಫೋಟೋ ಶ್ರುತಿಯವ್ರದ್ದು ಇಲ್ಲ. ಅವ್ರದ್ದು ಮನೆ ಇತ್ತು ಯಾವಾಗ 2021-22ನೇ ಇಸ್ವಿ ಹಿಂದೆ ಇದ್ದಂಥದ್ದಕ್ಕೆ ಕಂದಾಯ ಕಟ್ಟಿದ್ದಾರೆ. ನಮ್ಮ ಪಂಚಾಯಿತಿಯಲ್ಲಿ ದಾಖಲಾತಿ ಇದೆ, ಕಂದಾಯ ಕಟ್ಟಿದ್ದೀವಿ ಪಂಚಾಯಿತಿಯಲ್ಲಿ ಅಂತ. ಅದು ಹೌದು, ಅದು 21-22ನೇ ಇಸ್ವಿ ಹಿಂದೆ ಕಟ್ಟಿರೋವಂಥದ್ದು. 23ನೇ ಇಸ್ವಿಯಲ್ಲಿ ಅದು ನೆಲಸಮ ಆಗಿದೆ. ಅದ್ರ ಜೊತೆಗೆ ವರದಿ ಕೂಡ ಹಾಕಿದ್ದಾರೆ ಪಂಚಾಯಿತಿ ವತಿಯಿಂದ. ಅಲ್ಲಿ ಕಂದಾಯ ವಸೂಲಿ ಮಾಡೋಕ್ಕೆ ಹೋದಾಗ ಯಾವುದೇ ಥರದ ಮನೆ ಇರೋದಿಲ್ಲ ಅನ್ನೋದಕ್ಕೆ ದಾಖಲೆನೂ ಸಮೇತ ಇದೆ. ಫೋಟೋ ತೆಗೆಸ್ಕೊಂಡಿರೋರು ಆ ಮನೆ ಮುಂದೆ ಇವರು ಯಾರು ನಿರ್ಗತಿಕರು ಅಲ್ಲ, ನಿರಾಶ್ರಿತರು ಅಲ್ಲ, ಯಾರೂ ಅಲ್ಲ. ಇವರು ಅಬ್ನ ಗ್ರಾಮ ಪಂಚಾಯಿತಿಯಲ್ಲಿ ಸೇರಿರ್ತಕ್ಕಂತಹ ವಂಕ್ರವಳ್ಳಿ ಗ್ರಾಮದಲ್ಲಿ ಇವರಿಗೆ ಮನೆಗಳಿದೆ. ರಾಜೇಶ್ ಮತ್ತು ರೂಪಾ ರಾಜೇಶ್ ಅನ್ನೋರು ನಾವು ತಗೊಂಡಿದ್ದೀವಿ ಅಂತ ಹೇಳಿ ಸುಳ್ಳು ಮಾಹಿತಿನ ಕೊಟ್ಟು ಭೂ ಕಬಳಿಕೆಗೋಸ್ಕರ ನಮ್ಮ ಪಂಚಾಯಿತಿ ಆಸ್ತಿಯನ್ನು, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಆಸ್ತಿಯನ್ನು ಭೂ ಕಬಳಿಕೆಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಪಾಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಉಮೇಶ್, ಸದಸ್ಯರಾದ ಪ್ರಕಾಶ್, ನಟರಾಜ್, ವೆಂಕಟೇಶ್, ಅಶ್ವಥ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552.
ಪೂರ್ವಿಕಾದಲ್ಲಿ ಆಕರ್ಷಕ ಸೇಲ್ ಬಂದಾಯಿತು. ನಿಮಗೆ ಇಷ್ಟ ಇರೋ ಮೊಬೈಲ್ ಖರೀದಿಸಿ ಹಾಗೂ ಕಾಂಟೆಸ್ಟ್ ನಲ್ಲಿ ಭಾಗವಹಿಸಿ. ಮಹೇಂದ್ರ XUV 3XO ಕಾರ್, 55 ಇಂಚ್ ಸ್ಮಾರ್ಟ್ ಟಿವಿ, AC, ಲ್ಯಾಪ್ಟಾಪ್, ಡಬಲ್ ಡೋರ್ ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಸ್ಮಾರ್ಟ್ ಫೋನ್, ಸ್ಮಾರ್ಟ್ ವಾಚ್, ಏರ್ ಕೂಲರ್, ಮಿಕ್ಸರ್ ಗ್ರೈಂಡರ್, ಪೆಡೆಸ್ಟಲ್ ಫ್ಯಾನ್ ಅಂತ 10 ಕೋಟಿವರೆಗೂ ಬಹುಮಾನ ಗೆಲ್ಲಿರಿ. ಈ ಆಫರ್ ಆಗಸ್ಟ್ 18ರವರೆಗೆ ಮಾತ್ರ. ಈಗಲೇ ಪೂರ್ವಿಕಾ ಶೋರೂಮ್ಗೆ ಭೇಟಿ ಕೊಡಿ. ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೋ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೋ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿಕೊಂಡು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಸುಬಾನ ಶರೀಫಾ ಸಂಸದ ಶ್ರೇಯಸ್ ಪಟೇಲ್ ಮತ ಹಾಕಿಲ್ಲವೆಂದು ಹೇಳಲು ಯಾವ ನೈತಿಕತೆ ಉಳಿಸಿಕೊಂಡಿದ್ದರು ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್ ಪ್ರಶ್ನಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದ ಅಸದಸ್ಯರ ವಿರುದ್ಧವಾಗಿ ನಡೆದುಕೊಂಡಿದ್ದ ಸುಬಾನ ಶರೀಫ್ ಪಕ್ಷದ ಹಿರಿಯ ನಾಯಕರ ಸಭೆಗೂ ಹಾಜರಾಗದೆ ಜೆಡಿಎಸ್ ಬಿಜೆಪಿ ಸದಸ್ಯರ ಜತೆ ಗುರುತಿಸಿಕೊಂಡು ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದರು. ಇವರಿಗೆ ಸೂಚಕರಾಗಿ ಯಾರು ಸಹಿ ಹಾಕಿದ್ದರು ಎಂಬುದನ್ನು ಹೇಳಲಿ, ಯಾರೊಂದಿಗೆ ಆಗಮಿಸಿದ್ದರು. ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಪ್ರದೀಪ್ ಕುಮಾರ್ ಅವರಿಗೆ ಕೈ ಎತ್ತದೆ ಬಿಜೆಪಿ ಅಭ್ಯರ್ಥಿಗೆ ಬೆಂಬಲ ಸೂಚಿಸಿದ್ದರಿಂದ ಸಂಸದರು ಸುಬಾನ ಶರೀಫ್ ಅವರಿಗೆ ಮತ ಹಾಕಲಿಲ್ಲ. ಬಿಜೆಪಿ ಜೊತೆ ಗುರುತಿಸಿಕೊಂಡ ಸಂಸದರ ತೇಜೋವಧಿ ಮಾಡಿರುವ ಸುಬಾನ ಶರೀಫ್ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದರು. ಲೋಕಸಭಾ ಸದಸ್ಯರ ವಿರುದ್ಧವಾಗಿ ಇವರು ಮಾತಾಡೋಕ್ಕೆ ಯಾವ ನೈತಿಕತೆ ಇದೆ? ಸುಭಾನ್ ಶರೀಫ್ ಅವರು ಯಾವ ರೀತಿ ನಡೆದಿದ್ದಾರೆ? ಇವತ್ತು ಚುನಾವಣೆ ಪ್ರಕ್ರಿಯೆ ಶುರುವಾದಾಗ ಒಂದು ನಾಮಪತ್ರ ಅಂತ ಹೇಳಿ ಸಲ್ಲಿಸ್ತಾರೆ. ನ್ಯಾಮಿನೇಷನ್ ಮಾಡೋ ಸಂದರ್ಭದಲ್ಲಿ ಸುಭಾನ್ ಶರೀಫ್ ಅವರು ಯಾವ ಪಾರ್ಟಿಯವರದ್ದು ಸೂಚಿಕರನ್ನ ಹಾಕ್ಸಿದ್ದಾರೆ? ಮೊದಲು ಅಭ್ಯರ್ಥಿ ಎಷ್ಟು ಮುಖ್ಯನೋ ಸೂಚಿಕರು ಅಷ್ಟೇ ಮುಖ್ಯ. ಅದನ್ನು ಫಸ್ಟು ನಾವು ಪಕ್ಷದ ಅಧ್ಯಕ್ಷರಾಗಿ ಗಮನಿಸಿದ್ದೀನಿ. ತದನಂತರದಲ್ಲಿ ಲೈವ್ ಆಗಿ ತೋರಿಸ್ತಾ ಇದ್ರಿ ಅರ್ಧಗೋಡಿನ ಕೆಲವು ಚಾನಲ್ಗಳಲ್ಲಿ. ಯಾರ ಜೊತೆ ಬಂದರು ಇವರು ಕಾರಲ್ಲಿ? ಸುಭಾನ್ ಶರೀಫ್ ಅವರು ಯಾರ ಜೊತೆ ಕಾರಲ್ಲಿ ಬಂದು ಯಾರ ಜೊತೆ ಹೋಗಿ ಯಾರು ಲೈನಲ್ಲಿ ಕೂತ್ಕೊಂಡ್ರು? ಅದಾಯಿತು. ತದನಂತರಕ್ಕೆ 2 ದಿನ ಹಿಂದೆ
ನಮ್ಮ ಪಕ್ಷದ ವತಿಯಿಂದ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು, ವರ್ಕಿಂಗ್ ಪ್ರೆಸಿಡೆಂಟ್ ಆದ GC ಚಂದ್ರಶೇಖರ್ ಅವರು, ಉಸ್ತುವಾರಿ ನಾಯಕಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಹಾಸನ ಅಶೋಕ ಹೋಟೆಲ್ ಮೀಟಿಂಗ್ ಕರೆದಾಗ ಸುಭಾಷ್ ಅವರ ಆ ಮೀಟಿಂಗ್ ಬಂದ್ರ. ನಮ್ಮ ಹಾಲಪ್ಪ ಅವರು ಮತ್ತೆ ಸಂಪಂಗಿ ಅವರು ಇಬ್ರು ಉಸ್ತುವಾರಿ ಹಾಕಿದ್ರು. ಆ ಒಂದು ಸಭೆಯಲ್ಲಿ ನಿರ್ಣಯ ಆಯ್ತು ಏನಂತ, 5 ಜನ ಸದಸ್ಯರಿದ್ದಾರೆ, 3 ಜನ ಯಾರು ಹೇಳ್ತಾರೆ ಅವ್ರನ್ನ ಅಧ್ಯಕ್ಷರು ಮಾಡಬೇಕು ಅಂತ ಹೇಳಿ. ಇಲ್ಲಿ ಅದೆಲ್ಲ ಬೆಳವಣಿಗೆ ಪಕ್ಷ ತೀರ್ಮಾನ ಮಾಡ್ತು, ಅಧ್ಯಕ್ಷರಾಗಿ ಪ್ರದೀಪ್ ಕುಮಾರ್ ಅವ್ರನ್ನ ನೇಮಕ ಮಾಡಬೇಕು, ಅವರಿಗೆ ವೋಟ್ ಹಾಕ್ಬೇಕು ನಮ್ಮ ಪಕ್ಷದ ಅಭ್ಯರ್ಥಿಗೆ ಅಂತ ಹೇಳಿ ಇವರಿಬ್ಬರಿಗೂ ವಿಟ್ಕೊಡ್ತು, ಶಾರದಾ ಪೃಥ್ವಿರಾಜ್ ಅವರಿಗೂ ಮತ್ತೆ ಸುಭಾನ್ ಶರೀಫ್ ಅವರಿಗೂ. ಇವರು ಎಲ್ಲೋ ಕೂತ್ಕೊಂಡು ಇದನ್ನ ಮಾಡಿ ಸುಮ್ಮನೆ ಇದ್ದಂತ ನಮ್ಮ ಶಾರದಾ ಪೃಥ್ವಿರಾಜ್ ಅವರನ್ನು ತಲೆ ಕೆಡಿಸಿದಂತ ಕೈ ಜೋಡಿಸಿ ಏನೇನ್ ಮಾಡಿದ್ರು ಅಂತ ಹೇಳಿ ತಾಲೂಕಿನ ಜನಕ್ಕೂ ಗೊತ್ತು. ಇವತ್ತು ನಾನು ಹಾಗೆ ಹೀಗೆ ನಾನು ಪಕ್ಷಕ್ಕೆ ಬಹಳ ಇದ್ ಮಾಡಿದ್ದೀನಿ ಅಂತ ಏನಾಗುತ್ತೆ ಅಂತಂದ್ರೆ ನಮ್ಮ ಮನಸ್ಸು ಎಲ್ಲಿರುತ್ತೆ ಅಲ್ಲಿಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ನಾಮಪತ್ರ ಸಲ್ಲಿಸಿದ ನಂತರದಲ್ಲಿ ಚುನಾವಣೆ ಪ್ರಕ್ರಿಯೆ ಶುರುವಾದಾಗ ಅಧ್ಯಕ್ಷರಿಗೆ ಮತ ನೀಡಬೇಕು. ಅಧ್ಯಕ್ಷರ ಚುನಾವಣೆ ಫಸ್ಟ್ ನಡೀತದೆ. ಅಧ್ಯಕ್ಷರ ಚುನಾವಣೆಯಲ್ಲಿ ಯಾವ ಪಕ್ಷದವರಿಗೆ ಕೈ ಎತ್ತಾರೆ? ಸುಭಾನ್ ಶರೀಫ್ ಅವರು ಬಿಜೆಪಿ ಅವರಿಗೆ ಕೈ ಎತ್ತಾರೆ. ಅದನ್ನ ಅಲ್ಲೇ ಗಮನಿಸ್ತಾ ಇರ್ತಾರೆ. ಇದು ಸೀಕ್ರೆಟ್ ಮತದಾನ ಆದ್ರೆ ಏನು ಗೊತ್ತಾಗಲ್ಲ. ಇದು ಪಬ್ಲಿಕ್ ಮತದಾನ ಅಂದ್ರೆ ಒಳಗಡೆನೆ ಕೈ ಎತ್ತೋ ಮುಖಾಂತರ ಮತದಾನ ನಡೆಯತಕ್ಕಂಥದ್ದನ್ನ ಚುನಾವಣಾ ಆಯೋಗ ಗೊತ್ತು ಮಾಡಿರ್ತದೆ. ಅದರ ಪ್ರಕಾರ ಇವತ್ತು ನಡೆದಂತ ಸಂದರ್ಭದಲ್ಲಿ ಬಿಜೆಪಿ ಅವ್ರಿಗೆ ವೋಟ್ ಹಾಕಿ ಕಾಂಗ್ರೆಸ್ MP ಅವ್ರನ್ನ ನನಗೆ ನೀವು ವೋಟ್ ಹಾಕಿಲ್ಲ ಅಂತ ಕೇಳ್ತಿರಲ್ಲ, ಯಾವ ನೈತಿಕತೆ ಇದೆ ನಿಮಗೆ? ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ನಿಕೇತನ್, ಡಾಕ್ಟರ್ ದಿನೇಶ್ ಬೈರೇಗೌಡ, CD ದಿವಾಕರ್ ಗೌಡ ಹಾಜರಿದ್ದರು. ಚಂದ್ರಯ್ಯ ಪಟ್ಟಣದ ಗಣಪತಿ ಪೆಂಡಾಲ್ನಲ್ಲಿ ದೀಕ್ಷಿತ್ ಪ್ರತಿಷ್ಠಾನ ವತಿಯಿಂದ ಸಾಮೂಹಿಕ ತುಳಸಿ ಪೂಜೆ ನೆರವೇರಿಸಲಾಯಿತು. ಸಾಮೂಹಿಕ ತುಳಸಿ ಪೂಜೆಯಲ್ಲಿ ಪಟ್ಟಣದ ವಿವಿಧ ವಾರ್ಡ್ಗಳಿಂದ 430ಕ್ಕೂ ಹೆಚ್ಚು ಮಹಿಳಾ ಭಕ್ತಾದಿಗಳು ಪಾಲ್ಗೊಂಡು ತುಳಸಿ ಪೂಜೆ ನೆರವೇರಿಸಿದರು. ಧಾರ್ಮಿಕ ಕಾರ್ಯಕ್ರಮವನ್ನು ರಾಜ್ಯ ಖಾಸಗಿ ದೇವಾಲಯ ಅರ್ಚಕ ಸಂಘದ ಅಧ್ಯಕ್ಷ ವಿಶ್ವನಾಥ್ ದೀಕ್ಷಿತ್ ವಹಿಸಿದ್ದರು. ಭಗವದ್ಗೀತೆ ಪಟ್ಟಣದೊಂದಿಗೆ ಪೂಜಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ಆಗಮಿಸಿದ ಎಲ್ಲ ಭಕ್ತರಿಗೆ ತುಳಸಿ ಗಿಡ ಹಾಗೂ ಪೂಜಾ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಮಹಿಳಾ ಭಕ್ತರಿಂದಲೇ ತುಳಸಿ ಪೂಜೆ ನೆರವೇರಿಸಲಾಯಿತು. ಕುಂಕುಮಾರ್ಚನೆ ನೆರವೇರಿಸಿದ ಬಳಿಕ ಶ್ರೀಕೃಷ್ಣನಿಗೆ ನೈವೇದ್ಯ ಮಾಡಿದ ಬಳಿಕ ಮಹಾಮಂಗಳಾರತಿ ನೆರವೇರಿಸಿ ಭಕ್ತರಿಗೆ ತೀರ್ಥ ಪ್ರಸಾದ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಬನಶಂಕರಿ ರಘು, ಉಪಾಧ್ಯಕ್ಷೆ ರಾಣಿ ಕೃಷ್ಣ, ಸದಸ್ಯ ಕವಿತರಾಜು, ಮಾಜಿ ಸದಸ್ಯರಾದ ಧರಣಿ ನಾಗೇಶ್, ಕೆರೆಬೀದಿ ಜಗದೀಶ್, ಭಾಗ್ಯಮ್ಮ, ನಳಿನಿ ದೀಕ್ಷಿತ್, ಪ್ರತಿಷ್ಠಾನವನ್ನು ಅಧ್ಯಕ್ಷ ವಿಶ್ವನಾಥ ದೀಕ್ಷಿತ್, ಗೌರವಾಧ್ಯಕ್ಷ ಲೋಕೇಶ್, ಕಾರ್ಯಾಧ್ಯಕ್ಷ ಸತೀಶ್, ಪದಾಧಿಕಾರಿಗಳಾದ ಮಹೇಶ್, ನಾಗೇಂದ್ರ, ತೇಜಸ್, ಮಹೇಶ್, ದತ್ತ ಶ್ರೀನಿವಾಸ್, ಶ್ರೀಕಂಠ, ಶ್ರೀನಾಥ್ ಹಾಗೂ ಇತರರು ಉಪಸ್ಥಿತರಿದ್ದರು. ಹಾಸನದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ದಕ್ಷಿಣ ವಲಯ ಕ್ರೀಡಾಕೂಟದಲ್ಲಿ ಸರ್ಕಾರಿ ಪ್ರೌಢಶಾಲೆ ಕಲ್ಲಂಡಿ ವಿದ್ಯಾರ್ಥಿಗಳು ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿದರು. ದೀಕ್ಷಿತ್ ಟ್ರಿಪಲ್ ಜಂಪ್ ಪ್ರಥಮ, ಹೈ ಜಂಪ್ ದ್ವಿತೀಯ, ಲಾಂಗ್ ಜಂಪ್ ದ್ವಿತೀಯ, ಧನಲಕ್ಷ್ಮಿ 800 ಮೀಟರ್ ಪ್ರಥಮ, ಕುಶಾಂತ್ 1500 ಮೀಟರ್ ದ್ವಿತೀಯ, ರಮ್ಯಾ ಟ್ರಿಪಲ್ ಜಂಪ್ ದ್ವಿತೀಯ, ಮಾನಸ ಜಾವಲಿನ್ ಥ್ರೋ ದ್ವಿತೀಯ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ತನುಶ್ರೀ ಲಾಂಗ್ ಜಂಪ್ ತೃತೀಯ, ಜನ್ಯ 3000 ಮೀಟರ್ ತೃತೀಯ ಸ್ಥಾನ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಎನ್ ಮೋಹನ್ ಕುಮಾರಿ ತಿಳಿಸಿದ್ದಾರೆ. ತರಬೇತಿ ನೀಡಿದ ದೈಹಿಕ ಶಿಕ್ಷಣ ಶಿಕ್ಷಕರಾದ KC ರಘುರವರು, ಶಿಕ್ಷಕ ವೃಂದದವರು ಮತ್ತು SDMC ಅಧ್ಯಕ್ಷರು ಮತ್ತು ಸದಸ್ಯರು ಕ್ರೀಡಾಪಟುಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾನ ಮಾಡುವ ಚಿಂತನೆ ಮನಸ್ಸು ಎಲ್ಲರಿಗೂ ಬರುವುದಿಲ್ಲ, ಅವಕಾಶ ಇದ್ದಾಗ ಮಾಡಬೇಕು. ಮಾಜಿ ಸಚಿವ ಹೇಮಂಜು ಹೇಳಿಕೆ. ಆಗಸ್ಟ್ 31ರಂದು ಹಾಸನದಲ್ಲಿ ಸಂವಿಧಾನ ಓದು ಅಭಿಯಾನ, ಕರ್ನಾಟಕ ರಾಜ್ಯ ಕೇಂದ್ರ ಸದಸ್ಯ ಬಿ ರಾಜಶೇಖರ್ ಮೂರ್ತಿ ಹೇಳಿಕೆ. ಬೆನ್ನು ಭಾಗದಲ್ಲಿ ನೂತನ ತಂತ್ರಜ್ಞಾನದ ಮೂಲಕ ಮಂಜುನಾಥ ಆಸ್ಪತ್ರೆಯಲ್ಲಿ 6 ತಿಂಗಳ ಮಗುವಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ, ನರಯೋಗ ತಜ್ಞ ಡಾಕ್ಟರ್ ಅಮೋಘ್ ಗೌಡ ಹೇಳಿಕೆ. ದಿಂಡಿಘಟ್ಟ ಗ್ರಾಮದ ಸರ್ವೆ ನಂಬರ್ 1ರಲ್ಲಿ ವಾಸವಿದ್ದ ಮನೆ ಧ್ವಂಸ, ಕಾನೂನು ಕ್ರಮ ಕೈಗೊಂಡು ರಕ್ಷಣೆಗೆ ಮನೆ ಮಾಲೀಕರ ಮನವಿ. ದಿಂಡಿಘಟ್ಟ ಗ್ರಾಮದಲ್ಲಿ ನೆಲೆಸಮ ಆಗಿರುವುದು ಅನಧಿಕೃತ ಮನೆಗಳು, ಪಾಳ್ಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭವ್ಯ ಪುರುಷೋತ್ತಮ್ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.